ರಾಮನಗರ ಜಿಲ್ಲೆಯಾದ್ಯಂತ ವರುಣ ಏಕಕಾಲದಲ್ಲಿ ಆರ್ಭಟಿಸಿದ್ದಾನೆ. ಸಂಜೆ ಸುಮಾರು 6 ಗಂಟೆಗೆ ಶುರುವಾದ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಬೀದಿ ವ್ಯಾಪಾರಿಗಳಿಗೆ ಒಂದು ಕಡೆ ತೊಂದರೆಯಾದರೆ ಇನ್ನೊಂದೆಡೆ ವಾಹನ ಸವಾರರು ಪರದಾಡಿದರು. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ 1 ಅಡಿಗೂ ಹೆಚ್ಚು ನೀರು ನಿಂತು ವಾಹನಗಳು ಅಲ್ಲಲ್ಲಿ ಕೆಟ್ಟು ನಿಂತಿದ್ದವು. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಬಿಡದಿ ಬಳಿ ದೊಡ್ಡ ಜಾಹೀರಾತು ಕಮಾನು ಧರೆಗೆ ಉರುಳಿದೆ. ಹೆದ್ದಾರಿಗೆ ಈ ಬೃಹತ್ ಗಾತ್ರದ ಜಾಹೀರಾತು ಫಲಕ ಬಿದ್ದ ಪರಿಣಾಮ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗಿತ್ತು. ರಾಮನಗರದ 21ನೇ ವಾರ್ಡ್ನ ಅರ್ಕೇಶ್ವರ ಕಾಲೋನಿಯಲ್ಲಿ ಮನೆಗಳಿಗೆ ಮೋರಿ ನೀರು ನುಗ್ಗಿದೆ. ಪ್ರತಿ ವರ್ಷವೂ ಹೀಗೆ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಚರಂಡಿಗಳೆಲ್ಲ ಮುಚ್ಚಿ ಆ ಕೊಳಕು ನೀರೆಲ್ಲ ಮನೆಗೆ ನುಗ್ಗುತ್ತಿದೆ. ಇದರ ಬಗ್ಗೆ ಯಾರೂ ಗಮನ ಹರಿಸುತ್ತಿಲ್ಲ. ಜನರ ಆರೋಗ್ಯ ಕೆಡುತ್ತಿದೆ. ಬೀದಿಗಳು ಗಬ್ಬು ವಾಸನೆಯಿಂದ ನಾರುತ್ತಿವೆ. ಮಳೆ ಬಂದರೆ ಎಲ್ಲ ಭಯಪಡುವ ಸನ್ನಿವೇಶ ಎದುರಾಗುತ್ತಿದೆ. ನಮ್ಮ ಸಮಸ್ಯೆಯನ್ನು ಯಾರಿಗೆ ತಿಳಿಸುವುದು? ಯಾವುದೇ ಕೆಲಸವನ್ನು ನಗರಸಭೆಯಿಂದ ಪೂರ್ಣಗೊಳಿಸಿಲ್ಲ. ನಮ್ಮ ಮಕ್ಕಳ ಆರೋಗ್ಯದ ಗತಿಯೇನು ಎಂದು ಅಲ್ಲಿಯ ಸ್ಥಳೀಯ ನಿವಾಸಿ ತಮ್ಮ ಅಳಲನ್ನು ತೋಡಿಕೊಂಡರು. ಮನೆಗೆ ನುಗ್ಗಿದ ಮೋರಿ ನೀರಿನ ಪರಿಣಾಮ ಫ್ರಿಡ್ಜ್, ದಿವಾನ್ ಕಾಟಗಳು ಹಾಳಾಗಿವೆ. ಆಹಾರ ಸಾಮಗ್ರಿಗಳು ರಾಗಿ, ಅಕ್ಕಿ ಹಾಳಾಗಿವೆ. ತಿನ್ನುವುದಕ್ಕೆ ಏನೂ ಇಲ್ಲದಂತಾಗಿದೆ. ನಾವು ಸುಮಾರು ವರ್ಷಗಳಿಂದ ಇಲ್ಲಿಯೇ ವಾಸವಾಗಿದ್ದು ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲ. ನಮಗೆ ಸೂಕ್ತ ಮೂಲಭೂತ ವ್ಯವಸ್ಥೆ ಮಾಡಿಕೊಡಿ ಎಂದು ತಮ್ಮ ಅಲ್ಲಿಯ ಸ್ಥಳೀಯರಾದ ಅಂದಾನಿ, ಶಿವಮಾಧು, ಚಂದ್ರಯ್ಯ, ನಂದಿನಿಯವರು ಕೇಳಿಕೊಂಡರು. ಇದರ ಬಗ್ಗೆ ನಗರಸಭೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಇಂತಹ ಅವಾಂತರಗಳು ಆಗದಂತೆ ನೋಡಿಕೊಳ್ಳಲಿ. ಅಂದಾನಿ, ಅರ್ಕೇಶ್ವರ ಕಾಲೋನಿ, ಅಂದಾನಿ, 21ನೇ ವಾರ್ಡು ಸರ್. ಇದು ಪ್ರತಿ ವರ್ಷ ಇದೇ ಗೋಳು ಸರ್. ಇಲ್ಲಿ ಮಳೆ ಬಂದಾಗಲ್ಲ ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳೆಲ್ಲ ಬೈದಿಂದ ಪಡ್ತಾ ಇರ್ತಾರೆ. ನಮಗೆ ನನ್ನೆಲ್ಲೂ ಹೊರಗಡೆ ಹೋಗಿದೆ, ಮಳೆ ಬರ್ತಾ ಇದೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಬರ್ತಾ ಬಿಡಮ್ಮ ಅಂತ ಸುಮ್ಮನೆ ಸ್ವಲ್ಪ ಐಟಮ್ ತರಬೇಕಾಗಿ ಮನೆಗೆ ಹೋಗಿದೆ. ಆಮೇಲೆ ಇಮಿಡಿಯೇಟ್ಲಿ ನೀರು ಬಂದ್ಬಿಡ್ತೀವಿ, ಬೋರಿಂದ ನೀರು ಬರ್ತಾ ಐತೆ, ಗಲೀಜು ನೀರು ಬರ್ತಾ ಐತೆ ಅಂತ ಹೇಳಿದ್ರು. ಇಮಿಡಿಯೇಟ್ಲಿ MG ರೋಡ್ ಇದ್ದೆ ನಾನು, ಅಲ್ಲಿಂದ ಓಡಿ ಬಂದೆ ಸರ್. ನಮ್ಮ ಮನೆಗೆ ರೇಷನ್ ತಗೊಳಕ್ ಹೋಗಿದೆ, ಅಲ್ಲಿಂದ ಓಡಿ ಬಂದೆ. ನೋಡಿದ್ರೆ ಎಲ್ಲ ಫುಲ್ ಆ ಕಡೆ ನೀರು ಬರ್ತಾ ಐತೆ, ಈ ಕಡೆ ನೀರು ಬರ್ತಾ ಐತೆ. ಮೂರಿ ನೀರಲ್ಲ ಎಲ್ಲ ಬ್ಲಾಕ್ ಆಗ್ಬಿಟ್ಟೈತೆ. ಬಾತ್ರೂಮ್ ನೀರು, ಗಲೀಜ್ ನೀರು. ಅಲ್ಲಿ ನೋಡಿದ್ರೆ ನಗರದಲ್ಲಿ ಫುಲ್ ನೀರು ಬರ್ತಾ ಐತೆ ಸರ್. ಇಲ್ಲಿ ಮಕ್ಕಳ ಮನೆಯಿಂದ ನೀರು ಫುಲ್ ನೀರು ಬರ್ತಾ ಐತೆ. ಅಲ್ಲಿ ಗಾಡಿನೇ ಅರ್ಧ ಮುಳುಗೈತೆ ಸರ್. ನಮ್ಗೆ ಅಲ್ಲಿ ಮುಸ್ಲಿಮ್ಸರು ಪಾಪ ಹೋಗ್ಬೇಡ, ಜನ ಹೋಗ್ಬಿಡಪ್ಪ, ನೀರ್ ಬರ್ತಾ ತುಂಬಾ, ಇಲ್ಲಿ ಸ್ಟಾಪ್ ಇಲ್ಲೇ ಇದ್ ಬಿಡಂದ್ರು. ಹಂಗ ನಾನು ಬಂದೆ. ಮಕ್ಕಳು ಒಬ್ರಿರಪ್ಪ, ಮಿಸ್ಸಸ್ ಅವರೇ, ಮಕ್ಕಳವರೇ, ಭಯ ಭೀತಿ ಬಂದೆ ನಂದು ಅಂತ ಹೇಳಿದೆ. ಬಂದ್ ನೋಡಿ ಸರ್, ಏನು ಒಳೆ ಬಂದಂಗ್ ಬರ್ತಾಯ್ತ. ಮಕ್ಕಳ ಮನೆ ಫುಲ್ ತುಂಬಾ ಹೋಗ್ಬಿಟ್ಟೈತೆ. ನಮ್ ಚಂದ್ರಕರ್ ಮನೆ ಏನಿಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಇಲ್ಲಿ ಮೋರಿ ಕಟ್ತಾರೆ ಅವ್ರೆ, ಎಲ್ಲ 2 ಅಡಿ 3 ಅಡಿ ಅಷ್ಟೇನೆ. ದೊಡ್ಡ ಮೋರಿ ಮಾಡಿದ್ರೆ ಸರ್ ನೀರು ಹೋಗಕ್ಕೆ. ಅಲ್ಲಿ ಮುಸ್ಲಿಂ ಏರಿಯಾದಲ್ಲೆಲ್ಲ ಗಲೀಜ್ ಅಲ್ಲೇ ಮೋರಿಗೆ ಹಾಕ್ಬಿಡ್ತಾರೆ. ಮೊನ್ನೆನೂ ನೀರು ಬಂದಾಗ ಮನೆಯಲ್ಲ ಫುಲ್ ಗಲೀಜು ಸರ್. ಮನೆ ಒಳಗೆ ಬರೀ ಬಾತ್ರೂಮ್ ನೀರೇ ಬಂದಿತ್ತು ಮನೆ ಒಳಗೆ. ಏನ್ ಮಾಡೋಣ? ನಾವು ಇರ್ಬೇಕಾ ಬೇಡವಾ ಸರ್ ಏರಿಯಾದಲ್ಲಿ ಹೇಳಿ? ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್. ಗೋಡೆ ಕಟ್ತಾವ್ರೆ, ಹೇಳಿ, ಗೋಡೆ ಕಟ್ಟವ್ರೆ, ಅಲ್ಲಿ ಮೂರಿ ತುಂಬಿಬಿಟ್ಟೈತೆ. ಅದು ಸ್ಮೆಲ್ ಸರ್, ಸೊಳ್ಳೆ ಮನೆ ಒಳಗೆ. ಏನ್ ಮಕ್ಕಳು ಇರೋ ಸ್ಮೆಲ್ಲು, ಆಚೆ ಬಂದ್ರೆ ಸ್ಮೆಲ್ಲು. ಗೋಡೆ ಕಟ್ಟಿಲ್ಲ ಅಲ್ಲಿ, ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಯಾರೋ ಕೇಸ್ ಹಾಕಿದಾರೆ ಅಲ್ಲಿ ಅಂದ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ. ಅಲ್ಲಿ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಮಳೆ ಬಂದಾಗಲ್ಲ ಮಕ್ಕಳು ಮರಿ ಎಲ್ಲ ಹೆದರ್ಕದೆ. ಸ್ವಲ್ಪ ಮಳೆ ಬಂದ್ರೆ ಸಾಕು, ಆಗ್ಲೇ ಮಿಸಸ್ ಫೋನ್ ಮಾಡ್ತಾರೆ ನಮ್ಗೆ, ರೀ ಬನ್ರಿ ಮಳೆ ಬರ್ತಾ ಐತೆ, ಭಯ ಆಯ್ತಾ ತಮ್ಗೆ ಅಂತ. ಯಾಕೆ ಅವ್ರಿಗೆ ಅಷ್ಟು ಭಯ ಆಗ್ಬಿಡಿ ಸರ್ ನಮ್ಗೆ ಏರಿಯಾದಲ್ಲಿ. ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ, ಯಾರು ಜವಾಬ್ದಾರಿ ತಗೋತಾ ಇಲ್ಲ. ಕಕ್ಕಾಸ್ ಗಲೀಜ್ ನೀರು, ಬಾತ್ರೂಮ್ ನೀರು ಬರ್ತಾ ಐತೆ, ಅವೆಲ್ಲ ವಾಸನೆ ಕುಡಿಬೇಕು. ಅದರಿಂದ ಮಕ್ಕಳಿಗೆಲ್ಲ ಆರೋಗ್ಯ ಕೆಡ್ತದೆ. ನಾವು ಸೊಳ್ಳೆ ಬತ್ತಿಲ್ಲ ಅಂದ್ರೆ ಮನೆ ಕಳಗಾಗಲ್ಲ ಸರ್. ಏನ್ ಜೊಯ್ಯೋ ಅಂತ ಮಕ್ಕಳುಗಳು ಇದು ಮೈಯೆಲ್ಲ ಕಡ್ತಾ, ಮಕ್ಕಳು ನೋಡಿ, ಮುಗಿ ನೋಡಿ ಮೈಯೆಲ್ಲ ಕಡ್ತಾಗಿದೆ ಸೊಳ್ಳೆ. ಡೆಂಗಿ ಜ್ವರ ಬರ್ತಾ ಇದೆ ಮಕ್ಕಳಿಗೆ, ಕೆಮ್ಮು, ನೆಗಡಿ. ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಇದು ನಮ್ಗೆ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಫೋನ್ ಮಾಡಿದ್ರೆ ಅಷ್ಟೇ, ಬರ್ತಾ ಇದೀನಪ್ಪ, ಯಾರು ಮುನ್ಸಿಪಲ್ ಬರ್ತಾರೆ, ಸ್ವಲ್ಪ ಕೆದ್ದು ಬಿಡ್ತಾರೆ, ಮೋರಿ ತಾವು ಹೊಂಟೋಗ್ಬಿಡ್ತಾರೆ. ಮೇನ್ ಎಲ್ಲಿ ಮಾಡ್ಬೇಕು ಕೆಲಸ ಅಲ್ಲಿ ಮಾಡೋದಲ್ಲ ಸರ್. ನೀರು ಹೋಗಕ್ಕೆ ಬಂದೆ ಅಲ್ಲಿ ಸ್ವಲ್ಪ ಕೆದ್ಬಿಟ್ಟು ಹೊಂಟೋಗ್ಬಿಟ್ರೆ ಕೆಲಸ ಆಗ್ಬಿಡ್ತದೆ. ಅದು ಎಲ್ಲಿ ಆ ಪಾಯಿಂಟ್ ಎಲ್ಲ ಐತೆ, ಕೆಲಸ ಯಾವ್ದಪ್ಪ, ಯಾವ್ದು ಮಾಡ್ಬೇಕು, ಅದ್ ಮಾಡ್ಬೇಕು. ಅದು ಕ್ಲಿಯರ್ ಮಾಡ್ಬೇಕು ಫಸ್ಟ್. ಕ್ಲಿಯರ್ ಮಾಡಿದ್ರೆ ಕೆಲಸ ಕ್ಲಿಯರ್ ಆಗುತ್ತೆ. ಅದೆಲ್ಲ ಮಾಡ್ಬೇಕು, ನೀನ್ ಎಲ್ಲ ಮಾಡ್ಬೇಕು ಕೆಲಸ, ಎಲ್ಲ ಮಾಡಿ ಹೊಂಟೋಗ್ಬಿಟ್ರೆ ಕೆಲಸ ಆಗ್ತದ ಸರ್ ಅದು ಹೇಳಿ? ಮೋರಿ ಯಾವ್ದು ಕ್ಲೀನ್ ಮಾಡಲ್ಲ, ಮತ್ತೆ ಯಾರು ಮುನ್ಸಿಪಲ್ ಒಬ್ರು ಯಾರು ಬರೋದಿಲ್ಲ ಇಲ್ಲಿ. ನನ್ನ ಹೆಸರು ನಂದಿನಿ, ಅರ್ಕೇಶ್ವರ ಕಾಲೋನಿ. ಪ್ರತಿ ವರ್ಷನೂ ನೀರ್ ಬಂದಾಗೆಲ್ಲ ಇದೇ ತರ ಪ್ರಾಬ್ಲಮ್. ಮನೆಗೆ ಮೋರಿ ಸೈಡು ಮತ್ತೆ ಇಲ್ಲಿ ಹೊಳೆ ಅಂತ ಇತ್ತು, ಅವಾಗೆಲ್ಲ ಪ್ರಾಬ್ಲಮ್. ಪ್ರತಿ ಮಳೆ ಬಂದಾಗೆಲ್ಲ ನಾವು ಯಾವಾಗ್ಲೂ ಬೈದಲ್ಲೇ ಇರ್ಬೇಕು. ಎನಿ ಟೈಮ್ 24 hours ಮಳೆ ಬಂದಾಗೆಲ್ಲ ಫುಲ್ ನೀರು, ಮೋರಿ ಎಲ್ಲ ಬ್ಲಾಕ್ ಆಗಿ ಫುಲ್ ಮನೆ ಒಳಗಡೆನೆ ನೀರ್ ಬರುತ್ತೆ. ರೇಷನ್ನು ಮತ್ತೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಈ ಏರಿಯಾದಲ್ಲಿ. ಯಾವ ಮೋರಿ ಏನು ಕ್ಲೀನ್ ಮಾಡಲ್ಲ. ಫುಲ್ ನೀರ್ ಅಂದ್ರೆ ಸಿಕ್ಕಾಬಟ್ಟೆ ಫುಲ್ ಸರ್. ಯಾವಾಗ್ಲೂ ಎನಿ ಟೈಮ್ ಪ್ರಾಬ್ಲಮ್ ಸರ್. ನಮ್ ಮಕ್ಳಿಗೆ ಓದಕ್ಕೆ, ಬುಕ್ಸ್ಗೆ, ಓಸಲೆಲ್ಲ ಇದೇ ತರ ಇಲ್ಲ ಸರ್. ಫುಲ್ಲು ಎಲ್ಲ ಆಲ್ರೌಂಡ್ ಸರ್. ಪ್ರತಿ ಒಂದ್ ಕಡೆ ಎಲ್ಲ ಬ್ಲಾಕ್ ಆಗಿ ಫುಲ್ ಮತ್ತೆ ಇದೇ ತರ ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್ ಆಗಿದೆ. ಏನೇ ಕಟ್ಟಡ ಮಾಡಿದ್ರು ಚೆನ್ನಾಗ್ ಕಟ್ಟಡ ಮಾಡಲ್ಲ, ಅರ್ಧಂಬರ್ಧ ಮಾಡ್ತಾರೆ ಸರ್. ಮೋರಿನೇ ಕಟ್ಟಿರೋದು, ಅದೇ ಮೋರಿನೇ ಕುಸ್ತೋಗ್ತಾರೆ ಹೋಗಿ, ಅದು ಓಪನ್ ಆಗಿ ಮತ್ತೆ ನೀರೆಲ್ಲ ಫುಲ್ ತುಂಬ್ಕೊಂಡಿತ್ತು ಸರ್.
ಮನೆ ಒಳಗಡೆ ಎಲ್ಲ ಬಂದೈತೆ. ಇದು ಮನೆಗ್ ನೀರ್ ನುಗ್ಗಿ ಇದು ದಿವಾನ್ ಹೊಂಟೋಗದೆ. ದಿವಾನು, ಫ್ರಿಜ್ಜು, ರಾಗಿ, ಅಕ್ಕಿ ಎಲ್ಲ ಹೊಂಟೋಗದ್ರಿ. ಅಲ್ಲಿ ರೋಡು ಬ್ಲಾಕ್ ಆಗ್ಬಿಟ್ಟದ್ರಿ. ಅದು ಬ್ಲಾಕ್ ಆಗಿ ಆ ಮೋರಿ ನೀರೆಲ್ಲ ಹಿಂಗೆ ಮನೆ ಕಡೆ ನುಗ್ಬಿಟ್ಟಿರೋದು. ಇನ್ನೇನ್ 3-4 ವರ್ಷದಿಂದೇನು ಹಿಂಗೆ ಆಗಿತ್ತು. ಸರ್ ಎಲ್ಲ 3 ಮನೇನು ಕಣೆ. ಬಾಂಟಿಲಿ ಇಲ್ಕ ತೆಗಿತೀನಿ ಬಾಂಟಿ ನೋಡ್ಬಾ. ಬದಿ ಬೋರ್ ಹಾಕೊಂಡ್ ನಾನು ಅದು ಎತ್ತಾಯ್ಕದ್ ನಮ್ಮ ಅವ್ವ ಇದು ನಮ್ಮನೆ ನೋಡ್ಬಾ ಅಲ್ಲಿ. ನೋಡಿದ್ನಲ್ಲ ಅಲ್ಲೇ ನೋಡಿದ್ನಲ್ಲ ಆ ಮನೇಲಿ ನಿಂತ್ಕೊಂಡು